ಈ ಸನ್ನತಿ ಯಾರು? ಆಕೆ ಆ ಹೊತ್ತಿಗೆ ಬರ್ತಾಳೆ, ಬಂದು ಬ್ರಹ್ಮದತ್ತನ ಮುಖ ನೋಡಿ, ನೀವು ಸನ್ಯಾಸ ತಗೊಂಡಾಯ್ತಾ, ನಾನು ಸನ್ಯಾಸಿನೇ ಆಗಿಬಿಡ್ತೇನೆ, ಹೊರಡೋಣ ಅಂತ, ಸಾಧನೆಗೆ ಹೊರಡೋಣ ಅಂತ ಹೇಳಿಬಿಡ್ತಾಳೆ. ರಾಜ ಇಷ್ಟು ಸಮಾಧಾನದಿಂದ ಇರುವ ಪತ್ನಿಯನ್ನು ನೋಡಿ, ಅಂದರೆ ಈ ಒಂದು 7 ದಿವಸಗಳಿಂದ ಏನಾಗಿದ್ಲು, ಅದಕ್ಕಿಂತ ಹಿಂದೆ ಹೇಗಿದ್ಲು, ಅತ್ಯಂತ ಪವಿತ್ರ ಸ್ವರೂಪಿಣಿಯಾದ ಈಕೆ ಒಂದೇ ಒಂದು ದಿವಸ ಪತಿಯ ಮೇಲೆ ಬೇಸರ ಮಾಡಿಕೊಂಡದ್ದಿಲ್ಲ. ಇಷ್ಟೆಲ್ಲ ಯಾಕೆ ಮಾಡಿದ್ಲು ಅಂತ ಚಕಿತನಾಗಿ ಆಕೆಯ ಮುಖ ನೋಡಿದರೆ ಆಕೆ ಹೇಳ್ತಾಳೆ, ಅಲ್ಲ ನಿಮಗೆ ಪ್ರಾಣಿಗಳ ಭಾಷೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ವಾ, ಇಷ್ಟು ದಿವಸ ನಾನು ನಿಮ್ಮ ಜೊತೆಗೆ ಸಂಸಾರ ಮಾಡಿದವಳಲ್ವ, ಆದ್ದರಿಂದ ಹಿಂದೆ ಪೂಜನೀಯ ಹಕ್ಕಿಯ ಜೊತೆಗೆ ಅಷ್ಟು ಪ್ರೀತಿ ಇದ್ದದ್ದೇ ಆ ಭಾಷೆ ಬರುವ ಕಾರಣದಿಂದ ಅಲ್ವಾ. ಹಾಗಾದರೆ ಸರ್ವಪ್ರಾಣಿ ಋತಜ್ಞರು ತಾವಿದ್ದೀರಿ ಅನ್ನುವ ವಿಷಯದಲ್ಲಿ ನನಗೆ ಯಾವ ಸಂಶಯವೂ ಇರಲಿಲ್ಲ. ಹಾಗಾದರೆ ಯಾಕೆ ಗಲಾಟೆ ಮಾಡಿದ್ದು? ಗಲಾಟೆ ಮಾಡಿದ್ದು ಸಂಸಾರದಲ್ಲಿ ಎಷ್ಟು ಬಿದ್ದು ಸಾಯ್ತೀರಿ ಅಂತ ಅಂದ್ಕೊಂಡು ಒಂದು ಸಲ ವೈರಾಗ್ಯ ಬರಲಿ ಅಂತ ಗಲಾಟೆ. ಆದ್ದರಿಂದ ಹೆಂಗಸರು ಗಲಾಟೆ ಮಾಡುವುದು ಒಳ್ಳೆಯದಕ್ಕೋಸ್ಕರ ಅನ್ನೋದು ಕೆಲವು ಸಲ ಗೊತ್ತಾಗ್ತದೆ. ಅದನ್ನ ಮನೆಯಲ್ಲಿ ಹೆಂಡತಿ ಗಲಾಟೆ ಮಾಡಿದಷ್ಟು ಇವರಿಗೆ ಶ್ರೇಯಸ್ಸು ಜಾಸ್ತಿ, ಬೇಗ ವೈರಾಗ್ಯ ಬರ್ತದೆ ಅಂತ ಅರ್ಥ. ಸನ್ನತಿ ಇಷ್ಟು ಗಲಾಟೆ ಮಾಡಿದ್ದು ಯಾಕೆ ಅಂದರೆ ಈತನಿಗೆ ವೈರಾಗ್ಯ ಬರುವುದಕ್ಕೋಸ್ಕರ. ವಿರಕ್ತನಾಗಿ ಈತ ಭಗವಂತನ ದರ್ಶನವನ್ನು ಮಾಡಿ ಬಂದಿದ್ದಾನೆ. ಸನ್ನತಿ ಮುಂದಕ್ಕೆ ಈತನ ಜೊತೆಗೆ ವಾನಪ್ರಸ್ಥದಲ್ಲಿ ಆತನ ಸಾಧನೆಗೆ ಇಂಬಾಗಿ ಜೊತೆಗೆ ನಿಂತು ಸಾಧನೆ ಮಾಡಿಸ್ತಾಳೆ. ಆ ಸನ್ನತಿ ಯಾರು? ಈತನ ಉದ್ಧಾರಕ್ಕೋಸ್ಕರ ಜೊತೆಗೆ ಆವಿರ್ಭವಿಸಿದಂತಹ ಧರ್ಮಪತ್ನಿ ಆಕೆ ಯಾರು ಅಂದರೆ, ಈ ವ್ಯಕ್ತಿ ಹಿಂದೊಮ್ಮೆ ಒಂದು ಹಸುವನ್ನು ಕೊಂದು ಹಾಕಿದ್ದ, ಒಂದು ಗೋ ಹತ್ಯೆಯನ್ನು ಮಾಡಿಬಿಟ್ಟಿದ್ದ. ಯಾವ ಗೋವನ್ನು ಈತ ಕೊಂದಿದ್ದನೋ ಆ ಗೋವು ಇವನ ಹೆಂಡತಿಯಾಗಿ ಬಂದು ಈತನ ಉದ್ಧಾರವನ್ನು ಮಾಡಿತು ಅಂತೇಳಿದರೆ ಆ ಗೋವಿನಲ್ಲಿರತಕ್ಕಂತಹ ಅಜಾತ ಶತ್ರುತ್ವ ಎಷ್ಟು ದೊಡ್ಡದು. ಅದಕ್ಕೆ ಗೋವನ್ನು ಮಾತಾ ಅಂತ ಕರೆಯೋದು. ಗಾವೋ ಮೇ ಮಾತರ ಸರ್ವಾಹ. ಶ್ರಾದ್ದ ಪ್ರಕ್ರಿಯೆಯಲ್ಲಿ ಗೋವುಗಳಿಗೆ ಗ್ರಾಸವನ್ನು ನೀಡದೆ ಹೋದರೆ ಆವಾಗ ಶ್ರಾದ್ದ ಪೂರ್ಣವಾಗುವುದಿಲ್ಲ ಅಂತ ಮಾತಿದೆ. ಶ್ರಾದ್ದದಲ್ಲಿ ನಾವು ಆರಾಧನೆ ಮಾಡಿದಂತಹ 3 ಪಿಂಡಗಳಿಗೆ ಗತಿ ಏನು ಅಂತ ಹೇಳಿದರೆ ಶಾಸ್ತ್ರ ಹೇಳುತ್ತೆ, ಒಂದೋ ಚೆನ್ನಾಗಿ ಉಬ್ಬಿದ ಮೀನುಗಳು ಸಂಚರಿಸತಕ್ಕಂತಹ ನದಿಯಲ್ಲಿ ಬಿಡಬೇಕು. ಅದು ಬಿಟ್ಟು ಯಾವುದೋ ಬಾವಿಯಲ್ಲಿ ಕೊಂಡೋಗಿ ಹಾಕುವುದಲ್ಲ, ಉಳಿದವರಿಗೆ ನೀರು ಕುಡಿಲಿಕ್ಕಾಗದೇ ಇರುವ ಹಾಗೆ ಗಲೀಜು ಮಾಡಿ ಹಾಕುವುದಲ್ಲ. ಎಲ್ಲಿ ಮೀನುಗಳು ಚೆನ್ನಾಗಿ ವಾಸ ಮಾಡ್ತಾ ಇದ್ದಾವೋ ಅಂತಹ ನದಿಯಲ್ಲಿ ಪಿಂಡವನ್ನು ವಿಸರ್ಜನೆ ಮಾಡಿತು ಅಂತಾದರೆ ಕೇವಲ 1 ನಿಮಿಷದಲ್ಲಿ 3 ಪಿಂಡಗಳು ಖಾಲಿಯಾಗಿಬಿಡ್ತವೆ. ಮೀನುಗಳು ಅದನ್ನು ಆಹಾರವಾಗಿ ಸ್ವೀಕರಿಸ್ತವೆ. ಆ ಮೂಲಕ ನೀರಿನ ಶುದ್ಧಿಗೆ ಅದು ಕಾರಣವಾಗ್ತದೆ. ಇದು ಒಂದು ಮಾರ್ಗ. ಇಲ್ಲವೋ ಭೂಮಿಯಲ್ಲಿ ಒಳಗೆ ಸೇರಿಸಬಹುದು, ಅದನ್ನು ಭೂಗತವನ್ನಾಗಿಸುವುದಕ್ಕೆ ಒಂದು ಅವಕಾಶ ಇದೆ. ಈ 2ಕ್ಕಿಂತಲೂ ಶ್ರೇಷ್ಠವಾದ ಮತ್ತೊಂದು ಅವಕಾಶ ಏನು? ಹಸುವಿಗೆ ಕೊಡುವುದಕ್ಕೆ ಅವಕಾಶ ಇದೆ. ಅದನ್ನು ಗೋಗತವಾಗಿಸುವುದು. ಒಂದೋ ಭೂಗತ, ಒಂದೋ ಗೋಗತ, ಇಲ್ಲವೋ ಗೋಗತ. ಗೋ ಅನ್ನುವುದಕ್ಕೆ ನೀರು ಅಂತ ಅರ್ಥ ಇದೆ, ನೀರಿನಲ್ಲಿ ಹಾಕುವುದು. ಗೋ ಅನ್ನುವುದಕ್ಕೆ ಭೂಮಿ ಅಂತ ಅರ್ಥ ಇದೆ, ಭೂಮಿಯಲ್ಲಿ ಉಂಟಾಗಿಸುವುದು. ಇಲ್ಲ ಗೋ ಅನ್ನುವುದಕ್ಕೆ ಹಸು ಅಂತ ಅರ್ಥ ಇದೆ, ಹಸುವಿನಲ್ಲಿ ಸೇರಿಸುವುದು, ಅಂದರೆ ಹಸುವಿಗೆ ಕೊಡುವುದು. ಇದು ಪಿಂಡವನ್ನು ಹಸುವಿಗೆ ಕೊಡುವುದು ಅನ್ನುವುದು ಶ್ರಾದ್ದದ ಅಂಗ ಅಲ್ಲ. ಶ್ರಾದ್ದದ ಅಂಗ ಯಾವುದು? ಅಲ್ಲಿ 2 ಬ್ರಾಹ್ಮಣರಿಗೆ ಒಳಗೆ ಭೋಜನವನ್ನು ಹಾಕುವುದಕ್ಕಿಂತ ಪೂರ್ವಭಾವಿಯಾಗಿ ಗೋಗ್ರಾಸವನ್ನು ಕೊಡುವುದು ಅನ್ನುವುದು ಶ್ರಾದ್ದದ ಒಂದು ಅಂಗ. ಗೋಗ್ರಾಸವಿಲ್ಲದ ಶ್ರಾದ್ದ ಪೂರ್ಣವಾಗುವುದಿಲ್ಲ. ಆದ್ದರಿಂದ ಶ್ರಾದ್ದದಲ್ಲಿ ಗೋವಿಗೆ ಅಷ್ಟು ಮಹತ್ವ ಇದೆ. ಅಂತಹ ಗೋವಿನ ಸ್ವರೂಪದಲ್ಲಿ ಹಿಂದೆ ಇದ್ದಂತಹ ಒಂದು ಶುದ್ಧ ಚೇತನ, ಅದನ್ನು ಈ ಬ್ರಹ್ಮದತ್ತ ತನ್ನ 6 ಜನ್ಮದ ಹಿಂದೆ ಆತ ಒಬ್ಬ ಕೌಶಿಕ ಅನ್ನುವ ಶ್ರೇಷ್ಠ ಬ್ರಾಹ್ಮಣನ ಮಗನಾಗಿ ಹುಟ್ಟಿರತಕ್ಕಂತಹ ಸಂದರ್ಭದಲ್ಲಿ ತಾನು ಹನನ ಮಾಡಿದ. ಗೋಹತ್ಯೆ ಮಾಡಿದವರು ಕೂಡ ಕೊನೆಗೆ ರಾಜನಾಗಿ ಹುಟ್ಟಿ ಕೊನೆಗೆ ಸಾಧನೆ ಮಾಡಿ ಮೋಕ್ಷಾವಾಪ್ತಿಯನ್ನು ಪಡೆದರು. ಅಂದರೆ ಆ ಗೋಹತ್ಯೆ ಹೇಗೆ ಇವನಿಗೆ ಪ್ರಯೋಜನಕಾರಿಯಾಯಿತು? ದೊಡ್ಡ ದೋಷ ಅಲ್ವಾ? ಪಂಚಮಹಾಪಾತಕಗಳಲ್ಲಿ ಗೋಹತ್ಯೆ ಅನ್ನುವುದು ಒಂದಾಗಿ ಬಿಡುವುದಿಲ್ವೇ? ಆದ್ದರಿಂದ ಅದು ಬ್ರಹ್ಮಹತ್ಯೆಗೆ ಸದೃಶವಾದ ಪಾಪ ಅಂತ ಕರೆಸಿಕೊಂಡಿರುವಂಥದ್ದು. ಅದು ಶ್ರಾದ್ದದ ಮಹತ್ವ. ಶ್ರಾದ್ದ ಮಹತ್ವವನ್ನು ತಿಳಿಸುವುದಕ್ಕೋಸ್ಕರವೇ ಈ ಸಪ್ತವ್ಯಾಧ ಅನ್ನುವ ಕಥೆ, ಈ ಸಮಗ್ರ ಕಥೆಯನ್ನು ಹರಿವಂಶ ಪುರಾಣದ ಪಿತೃಕಲ್ಪ ನಿರೂಪಣೆ ಮಾಡಿದೆ. ಕೌಶಿಕನ ಮಕ್ಕಳು 7 ಜನ. ಅವರ ಹೆಸರು ಕೇಳಿದ್ರೇನೆ ನಮಗೆ ಹೆದರಿಕೆ ಆಗ್ತದೆ. ಅವರ ಮಕ್ಕಳು ಕೌಶಿಕನ ಮಕ್ಕಳು ಅಂದರೆ ಬ್ರಾಹ್ಮಣ ಗೋತ್ರದವರು ಅಂತ ಅರ್ಥ. ಅವರದ್ದು ಹೆಸರು ನೋಡಿದರೆ ಒಬ್ಬ ಖಸ್ರುಮ ಅಂತ ಒಬ್ಬನ ಹೆಸರು. ಅವರ ಹೆಸರು ಖ ಅಂತ ಕೇಳಿದಾಗಲೇ ಹೆದರಿಕೆ ಆಗ್ತದೆ. ಅದರ ಅರ್ಥವನ್ನು ನೋಡಿದರೆ ಇನ್ನಷ್ಟು ಹೆದರಿಕೆ ಆಗುತ್ತೆ. ಅಂಥ ಹೆಸರಿನ 7 ಜನ ಮಕ್ಕಳು. ಅದರಲ್ಲಿ ಒಬ್ಬನ ಹೆಸರು ಪಿತೃವರ್ತಿ ಅಂತ. ಪಿತೃವರ್ತಿ ಅಂದರೆ ಪಿತೃಗಳ ಮೇಲೆ ಅತಿಶಯಿತವಾದ ಭಕ್ತಿಯುಳ್ಳವ ಅಂತ ಅರ್ಥ. ಈ 7 ಜನ ಮಕ್ಕಳು ತಮ್ಮ ಗುರುಗಳಾದಂತಹ ಒಬ್ಬರು ಕೌಂಡಿಣ್ಯರು, ಅವರ ಗುರುಗಳು, ಆ ಗುರುಗಳ ಹಸುಗಳನ್ನು ಮೇಯಿಸುವುದಕ್ಕೋಸ್ಕರ ಹೊರಟಿದ್ದಾರೆ. ಹಿಂದೆ ಎಲ್ಲ ಗುರುಕುಲದಲ್ಲಿ ಇದೊಂದು ಕ್ರಮ ಇತ್ತು. ವಿದ್ಯಾರ್ಥಿಗಳಿಗೆ ಪ್ರಾರಂಭದಲ್ಲೇ ಪಾಠ ಹೇಳಲಿಕ್ಕಿಲ್ಲ.
ಅವರಿಗೆ ಗೋಸೇವೆಯನ್ನು ಮಾಡುವ ಅವಕಾಶವನ್ನು ಪರಿಕಲ್ಪಿಸುವುದು. ಗೋಸೇವೆಯನ್ನು ಮಾಡ್ತಾ ಮಾಡ್ತಾ ಆ ಗೋವಿನ ಸನ್ನಿಧಾನವೇ ಅವರ ಬುದ್ಧಿಯಲ್ಲಿ ಒಂದು ಚಾತುರ್ಯವನ್ನು ಹುಟ್ಟಿಸಿ ಬಿಡ್ತದೆ. ಸರಿಯಾದ ರೀತಿಯಲ್ಲಿ ಗೋಸೇವೆಯನ್ನು ಮಾಡಿದಂತಹ ವ್ಯಕ್ತಿಯ ಬುದ್ಧಿ ಶಾಣತೆಯುಂಟಾಗುವುದರಿಂದ ಆಮೇಲೆ ಅವನಿಗೆ 12 ವರ್ಷ ಪಾಠ ಮಾಡಬೇಕು ಅಂತಿಲ್ಲ, 1 ತಿಂಗಳು ಪಾಠ ಮಾಡಿದರೆ ಸಾಕು, 12 ವರ್ಷದ್ದು ಗ್ರಹಣ ಮಾಡಿಬಿಡ್ತಾನೆ. ಕೆಲವು ಸಲ ಅಷ್ಟೂ ಬೇಕಾಗಿಲ್ಲ, ಅವರ ತಲೆ ಮೇಲೆ ಮಂತ್ರಾಕ್ಷತೆ ಹಾಕಿ ಕೈ ಇಟ್ಟರೆ ಸಾಕು. ಸರ್ವೇ ವೇದಾಹತೆ ಪ್ರತಿಭಾಸ್ಯಂತಿ ಸರ್ವಾಣಿ ಚ ಧರ್ಮಶಾಸ್ತ್ರಾಣಿ ಅಂತ ಅವನ ತಲೆಗೆ ಕೈ ಇಟ್ಟರೆ ಅವನಿಗೆ ಜ್ಞಾನ ಎಲ್ಲ ಬಂದು ಹೋಯಿತು. ಇಂಥದ್ದೆಲ್ಲ ಪ್ರಕ್ರಿಯೆಗಳನ್ನು ನಾವು ಔಪನಿಷದ ಕಾಲದಲ್ಲಿ ದರ್ಶನ ಮಾಡ್ತೇವೆ. ಶ್ರೀಮನ್ ಮಹಾಭಾರತದಲ್ಲಿ ಬೈದ, ಆರುಣಿ ಮೊದಲಾದ ಉದ್ದಾಲಕ ಮೊದಲಾದಂತಹ ಶಿಷ್ಯರಿಗೆ ಸಂಬಂಧಪಟ್ಟಂತಹ ಕಥೆಯೂ ಕೂಡ ಇದೇ ರೀತಿ ಬರ್ತದೆ. ಅಂಥಲ್ಲಿ ಈ 7 ಜನ ಬ್ರಾಹ್ಮಣರು ಗೋವಿನ ಸೇವೆಗೋಸ್ಕರ ಕಾಡಿಗೆ ಹೋದವರಿಗೆ ಸಿಕ್ಕಾಬಟ್ಟೆ ಹಸಿವಾಯಿತು. ಆ ಹಸಿವಿನ ಕಾರಣದಿಂದ ಹೊಟ್ಟೆಯನ್ನು ಯಾವುದನ್ನು ಬೇಕಾದರೂ ಸಮಾಧಾನ ಮಾಡ್ಬೋದು, ಹೊಟ್ಟೆಯನ್ನು ಸಮಾಧಾನ ಮಾಡುವುದು ಭಾರಿ ಕಷ್ಟ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಯು ಹೊಟ್ಟೆಗೆ ಇರೋದು, ಹೊಟ್ಟೆಗೆ ಸುತ್ತುಕೊಳ್ಳಿಕ್ಕೆ ಇರೋದು, ಆದರೆ ಎಲ್ಲರೂ ಮಾಡುವುದು ಹೊಟ್ಟೆಗೆ ಅಂತಲೇ. ಅಂದರೆ ಹೊಟ್ಟೆ ಒಂದು ದೇವರು ಕೊಡದೆ ಹೋದರೆ ಮನುಷ್ಯ ತುಂಬ ಸಮಾಧಾನದಲ್ಲಿರ್ತಿದ್ದ. ಎಲ್ಲ ಟೆನ್ಷನು ಕೂಡ ಆಗೋದು ಹೊಟ್ಟೆಗೋಸ್ಕರ. ಅಂಥಲ್ಲಿ ಈ ಹೊಟ್ಟೆ ಇವರು ಹೇಳಿದ ಹಾಗೆ ಕೇಳಲಿಲ್ಲ. ಸ್ವಲ್ಪ ಸಾತ್ವಿಕತೆ ಇವರಲ್ಲಿದ್ದರೂ ಅವರಿಗೆ ಆಹಾರ ಸ್ವೀಕರಿಸಬೇಕು ಅಂತ ಅನಿಸಿತು. ಆ ಆಹಾರದ ಹಂತದಲ್ಲಿ ಈ ಗೋವನ್ನು ನೋಡಿದಾಗ ಏನೋ ಅನಿಸುವುದಕ್ಕೆ ಪ್ರಾರಂಭ ಆಯಿತು. ಇದನ್ನೇ ತಿನ್ನಬೇಕು ಅಂತ ಅನಿಸಿತು ಅವರಿಗೆ. ಎಷ್ಟು ಅನಿಷ್ಟಕಾರಕವಾದಂತಹ ಭಾವನೆ ಹುಟ್ಟಿ ಹೋಯಿತು. ಈ ಭಾವನೆ ಎಲ್ಲಿಯ ತನಕ ಬಂತು ಅಂದರೆ, ಈ ಗೋವನ್ನು ತಿನ್ನದೆ ನಾವು ಬದುಕುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಒಂದು ಕಲಿ ಪ್ರವೇಶ ಆಗಿ ಹೋಗಿದೆ. ಆದರೆ ಸ್ವಲ್ಪ ಸರಿ ಇದ್ದವ ಯಾರು ಅಂದರೆ ಆ ಪಿತೃವರ್ತಿ ಅಂತ ಹೇಳ್ತಕ್ಕಂಥ ಹುಡುಗ. ಆತ ಹೇಳ್ತಾನೆ, ಅಣ್ಣಂದಿರ, ನಾನು ತಮ್ಮನಾಗಿ ಹೇಳಿದ ಮಾತು ಉದ್ದಟತನ ಅಂತ ಭಾವಿಸಿಕೊಳ್ಳಬೇಡಿ, ಆದರೆ ಗೋಹತ್ಯೆ ಎಷ್ಟು ಪಾಪ ಅನ್ನುವುದನ್ನು ತಿಳ್ಕೊಳ್ಳಿ ಅಂತ ಶಾಸ್ತ್ರದ ವಚನವನ್ನೆಲ್ಲ ಹೇಳ್ತಾನೆ. ನಮ್ಮ ತಾಯಿಯನ್ನು ಹನನ ಮಾಡುವುದಕ್ಕೆ ಹಿಂದಕ್ಕೆ ಬಂದಿದ್ರಂತೆ, ಅವರಿಗೆ ಯಕ್ಷರು ಅಂತ ಹೆಸರಾಯಿತಂತೆ. ಖಶ ಅಂತ ಹೇಳುವ ಧರ್ಮರಾಜನ ಪತ್ನಿಯಲ್ಲಿ, ಧರ್ಮನ ಪತ್ನಿಯಾದ ಖಶೆಯಲ್ಲಿ 2 ಮಕ್ಕಳು ಹುಟ್ಟಿದ್ರಂತೆ. ಹುಟ್ಟಿದ 2 ಮಕ್ಕಳು ಕೂಡ ಜಕ್ಷತ ಭಕ್ಷತ ಅಂತ ಶುರು ಮಾಡಿದ್ರಂತೆ. ಒಬ್ಬ ಹೇಳ್ತಾನೆ, ಜಕ್ಷತ ತುಂಬ ಹಸಿವಾಗ್ತಾ ಇದೆ, ಅಮ್ಮನನ್ನೇ ತಿಂದು ಬಿಡುವ ಅಂತ ಒಬ್ಬ ಹೇಳ್ತಾ ಇದ್ದಾನೆ. ಇನ್ನೊಬ್ಬ ಹೇಳ್ತಾನೆ, ತಿನ್ನಬಾರ್ದು, ಅಮ್ಮನನ್ನು ತಿನ್ನಬಾರ್ದಪ್ಪ ಅಂತ ಮತ್ತೊಬ್ಬ ಸಮಾಧಾನ ಮಾಡಿದ. ಇವರು ಇಷ್ಟು ಗಲಾಟೆ ಮಾಡ್ತಾ ಇರಬೇಕಾದ್ರೆ ತಾಯಿ ಹೆದರಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದರ ಯೋಚನೆಯನ್ನು ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ತಂದೆಯಾದಂತಹ ಧರ್ಮ ಪ್ರಜಾಪತಿ ಅಲ್ಲಿಗೆ ಆಗಮಿಸಿದ. ತಂದೆಯ ಬಂದ ಸಮಯದಲ್ಲಿ ಇವರಿಬ್ಬರು ಕೂಡ ಹೆದರಿಕೊಂಡು ಅದೇ ತಾಯಿಯ ಸೆರಗಿನ ಒಳಗೆ ಹೋಗಿ ಅಡಗಿಕೊಳ್ತಾರಂತೆ 2 ಮಕ್ಕಳು. ಆ ಹೊತ್ತಿಗೆ ತಂದೆ ಕೇಳ್ತಾನೆ, ಏನೋ ಗಲಾಟೆ ನಡೀತಾ ಇತ್ತಲ್ಲ, ಏನು ಕಥೆ? ಆದರೆ ತಾಯಿ ಹೇಳುವುದಿಲ್ಲ. ಯಾಕಂದರೆ ತನ್ನ ಮಕ್ಕಳು ತಪ್ಪು ಮಾಡಿದ್ದು, ನನ್ನನ್ನೇ ತಿನ್ನಬೇಕು ಅಂತ ಹೋರಾಡ್ತಾ ಇದ್ದಂತಹ ಮಕ್ಕಳು. ಆದರೆ ಅವರ ತಪ್ಪನ್ನು ನಾನು ಗಂಡನ ಮುಂದೆ ಹೇಳಿದರೆ ಅವರು ಸತ್ತು ಹೋಗ್ತಾರೆ ಅಂತ ಯೋಚಿಸಿ ತಾನು ಹೇಳಲಿಲ್ಲ. ಆದರೆ ತಂದೆಯೇ ಹೇಳ್ತಾನೆ, ನನಗೆ ಅರ್ಥವಾಗಿದೆ, ನಿನ್ನಲ್ಲಿ ಹುಟ್ಟಿದ ಮೊದಲ ಮಗ ಜಕ್ಷತ ಅಂತ ಹೇಳ್ತಾ ಇದ್ದ, ತಿನ್ನೋಣ ಅಂತ ಹೇಳ್ತಾ ಇದ್ದ. 2ನೇ ಮಗ ರಕ್ಷತ ಅಂತ ಹೇಳ್ತಾ ಇದ್ದ, ಇಲ್ಲ ತಿನ್ನಬಾರ್ದು, ರಕ್ಷಿಸು, ಅಮ್ಮ ಅದು ಅಂತ ಹೇಳ್ತಾ ಇದ್ದ. ಯಾರು ರಕ್ಷತ ಅಂತ ಹೇಳಿದ ಅವನಿಗೆ ರಕ್ಷಸ್ಸು ಅಂತ ಹೆಸರು, ಯಾರು ಜಕ್ಷತ ಅಂತ ಹೇಳಿದ ಅವನಿಗೆ ಯಕ್ಷಸ್ಸು ಅಂತ. ಹೀಗೆ ಯಕ್ಷ ಒಬ್ಬ, ರಕ್ಷ ಒಬ್ಬ. ಹೀಗೆ ಯಕ್ಷವಂಶ ಮತ್ತು ರಾಕ್ಷಸ ವಂಶ ಅದು ಈ ಖಶ ಅನ್ನುವ ಪತ್ನಿಯಲ್ಲಿ ಧರ್ಮ ಪ್ರಜಾಪತಿಯಲ್ಲಿ ಆವಿರ್ಭಾವಗೊಂಡಿತು. ಯಕ್ಷನ ರೂಪವೇ ಅದ್ಭುತವಾಗಿತ್ತಂತೆ. ಮೂಗಿನ ಕೆಳಗೆ ಬಾಯಿ ಇರಲಿಲ್ಲಂತೆ, ಮೂಗಿನ ಮೇಲೆ ಬಾಯಿಯ ಕೆಳಗೆ ಕಣ್ಣಿತ್ತಂತೆ. ಇಂಥ ವಿಚಿತ್ರವಾದ ರೂಪ. ಅದನ್ನು ಯಾರಾದರೂ ನೋಡಿದರೆ, ಮಕ್ಕಳು ನೋಡಿದರೆ ತಮ್ಮ ಶರೀರದಲ್ಲೆಲ್ಲ ದ್ರವವನ್ನು ಹೊರಗೆ ಹಾಕುವಷ್ಟು ಭಯಾನಕವಾದಂತಹ ರೂಪ ಇತ್ತಂತೆ ಆ ಯಕ್ಷನ ರೂಪ. ಅದಕ್ಕೋಸ್ಕರ ಯಕ್ಷನಿಗೆ ಕೂಬೇರ ಅಂತ ಹೆಸರಾಯ್ತಂತೆ. ಬೇರ ಅಂದರೆ ಶರೀರ, ಕೂ ಅಂದರೆ ಕುತ್ಸಿತ, ನೋಡಲಿಕ್ಕೆ ವಿಚಿತ್ರವಾದಂತಹ ಶರೀರ ಇದ್ದದ್ರಿಂದ ಕುಬೇರ ಅಂತ ಹೆಸರಾಯ್ತಂತೆ ಯಕ್ಷನಿಗೆ. ಹೀಗೆ ಯಕ್ಷ ಮತ್ತು ರಕ್ಷರ ಆವಿರ್ಭಾವವಾಗುವ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ಯಾರು ಅಮ್ಮನನ್ನು ತಿನ್ನಬೇಕು ಅಂತ ಪ್ರಯತ್ನಿಸಿದರೋ ಅವರ ಶರೀರವೆಲ್ಲವೂ ಕೆಟ್ಟ ಶರೀರವಾಗಿ ಹೋಯಿತು. ಆದ್ದರಿಂದ ನಾವು ಇವತ್ತು ಮಾತೃಸ್ಥಾನದಲ್ಲಿರುವ ಹಸುವನ್ನು ತಿನ್ನುವಂಥದ್ದು ಸಮಂಜಸವಾದ ಕೆಲಸ ಅಲ್ಲ. ಆದ್ದರಿಂದ ಹೊಟ್ಟೆಯನ್ನು ಇವತ್ತು ಸಹಿಸಿಕೊಳ್ಳಿ, ನಾಳೆ ಏನಾದರೂ ತಿನ್ನುವುದಕ್ಕೆ ಸಿಗುತ್ತೆ. ಆಗ ಶಿಷ್ಯರು ಹೇಳ್ತಾರೆ, 4 ದಿವಸ ಆಯಿತು ನಾವು ಏನು ತಿನ್ನದೆ. ಹಾಗಾದರೆ ಭೀಷ್ಮವಂಚಕ ಮಾಡ್ತಾ ಇದ್ದಾರೆ ಅಂತ ಅರ್ಥ ಇವರು. ನಾವು ಗುರುಗಳ ಹತ್ರ ಹೋದರೆ ಗುರುಗಳು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಹೇಳಿ ಗುರುಗಳು ಒಂದು ಪರೀಕ್ಷೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈ ಶಿಷ್ಯರನ್ನು. ಹಿಂದಿನ ಗುರುಕುಲದ ಗುರುಗಳು ಶಿಷ್ಯರ ಪರೀಕ್ಷೆ ಮಾಡ್ತಾ ಇದ್ದದ್ದು ನೋಡಿದರೆ ಇವತ್ತು ನಾವು ತುಂಬ ಅದೃಷ್ಟಶಾಲಿಗಳು ಅಂತ ಅನಿಸುತ್ತೆ. ಅಂಥ ಗುರುಕುಲದಲ್ಲಿ ಶಿಷ್ಯರಾಗಿ ಹುಟ್ಟಲಿಲ್ಲ ಅಲ್ವ ನಾವು, ಆದ್ದರಿಂದ ಈ ಕಾಲವೇ ಎಷ್ಟೋ ಪ್ರಶಸ್ತ ಅಂತ ನಮಗೆ ಅನಿಸುತ್ತೆ. ಆದರೆ ಆ ಕಾಲದ ಜ್ಞಾನ ಬರುವುದಿಲ್ಲ ಈ ಕಾರಣದಿಂದ.
ಎಷ್ಟು ಪರೀಕ್ಷೆ ಮಾಡ್ತಾ ಇದ್ರು ಅಂದರೆ ಶಿಷ್ಯನ ಕೈಯಲ್ಲಿ ಒಂದು ಬಾಣಲೆ ಕೊಡ್ತಾಯಿದ್ರು. ಆ ಬಾಣಲೆಯ ಒಳಗೆ ಬೆಂಕಿಯ ಕೆಂಡಗಳನ್ನು ಹಾಕಿದರು. ಕೆಂಡವನ್ನು ಹಾಕಿ ಇದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕುಂಡದಲ್ಲಿಡಬೇಕು ಅಂತ ಹೇಳ್ತಾರೆ. ಕುಂಡ ಎಲ್ಲಿದೆ? ಒಂದು ಗವ್ಯೂತಿ ಅಷ್ಟು ದೂರದಲ್ಲಿದೆ. ಒಂದು ಗವ್ಯೂತಿ ಅಂದರೆ ಒಂದು ಹಸು ಅಂಬಾ ಅಂತ ಕರೆದ್ರೆ ಎಷ್ಟು ದೂರ ಕೇಳಿಸುತ್ತೋ ಅಷ್ಟು ದೂರದಲ್ಲಿ ಕುಂಡ ಇದೆ. ಇಲ್ಲಿ ಬೆಂಕಿ ಇದೆ. ಬೆಂಕಿಯನ್ನು ಕೈಯಲ್ಲಿ ಹೀಗೆ ಇಟ್ಕೊಂಡು ಹೋಗುವುದಲ್ಲ, ಅದನ್ನು ತಲೆ ಮೇಲೆ ಇಟ್ಟುಕೊಂಡು ಹೋಗಬೇಕು. ತಲೆ ಮೇಲೆ ಮುಟ್ಟಳೆ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಅದರ ಮೇಲೆ ಇಟ್ಕೊಂಡು ಹೋಗುವುದಲ್ಲ, ನೇರ ತಲೆ ಇಲ್ಲಿ ಜುಟ್ಟು ಕಟ್ಟಿಕೊಂಡು ತಲೆಯ ಮೇಲೆ ಕೆಂಡ ಇರತಕ್ಕಂತಹ ಕಬ್ಬಿಣದ ಬಾಣಲೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಅಲ್ಲಿ ಹೋಗಿ ಅಲ್ಲಿ ಇಟ್ಟು ಬರಬೇಕು. ಗುರುಗಳ ಆದೇಶ ಇದೆ. ಇವನು ತಲೆಯೂ ಕೂಡ ಪೂರ್ತಿ ಕೂದಲಿಲ್ಲ, ಎಲ್ಲ ಬೋಳಿಸಿ ಜುಟ್ಟು ಇಟ್ಟಿರ್ತಕ್ಕಂಥ ತಲೆ, ಅದರ ಮೇಲೆ ಇದನ್ನು ಇಟ್ಟುಕೊಂಡು ಹೋಗಬೇಕು. ಶಿಷ್ಯರು ಏನೂ ಆಲೋಚನೆ ಮಾಡದೆ ಗುರುಗಳ ಆದೇಶ ಅಂತ ಯೋಚಿಸಿ ಭಕ್ತಿಯಿಂದ ಅದನ್ನು ತಲೆಯಲ್ಲಿಟ್ಟುಕೊಂಡು ಹೋಗಿ ಅಲ್ಲಿ ಇಟ್ಟರೆ ಅವರಿಗೆ ಅಥರ್ವಣೋಪನಿಷತ್ ಪಾಠ ಹೇಳ್ತಾರೆ. ಇಲ್ಲಿ ಹೋದರೆ ಪಾಠ ಹೇಳೋಲ್ಲ. ಶಿರೋವ್ರತಂ ವಿಧಿವದ್ಯಸ್ತು ಚೀರ್ಣಂ. ಈ ಶಿರೋವ್ರತ ಸರಿಯಾಗಿ ಮಾಡಿದವನಿಗೆ ಮಾತ್ರ ಪಾಠ, ಇಲ್ಲದೇ ಇದ್ದವನಿಗೆ ಗೆಟ್ ಔಟ್ ಅಂತ ಹೊರಗೆ ಹಾಕೋದೆ, ಡಿಬಾರ್ ಮಾಡಿ ಹಾಕೋದು, ವಿದ್ಯಾಪೀಠದಲ್ಲಿ ಅವಕಾಶ ಇಲ್ಲ ನಿಮಗೆ ಅಂತ. ಇವನು ಶ್ರದ್ಧೆಯಿಂದ ಇದನ್ನು ತಲೆಯಲ್ಲಿ ಇಟ್ಟುಕೊಂಡು ಅಲ್ಲಿ ಹೋಗಿ ಇಟ್ಟ ಅಂದರೆ ತಲೆಯಲ್ಲಿ ಚೂರೇ ಚೂರು ಗಾಯ ಇರುವುದಿಲ್ಲ, ಹೋಗುವಾಗ ಮಾತ್ರ ನೋವು, ಅಲ್ಲಿ ಇಟ್ಟ ಮೇಲೆ ತಲೆ ಮತ್ತೆ ಸರಿಯಾಗಿರ್ತದೆ. ಇಂಥದ್ದೆಲ್ಲ ಶಿಕ್ಷೆಗಳು, ವ್ಯವಸ್ಥೆಗಳು, ಪರೀಕ್ಷೆಗಳು ಎಲ್ಲ ಇದ್ದಿದ್ದಂತಹ ಗುರುಕುಲ ಅದು. ಈ ಶಿಷ್ಯರಿಗೆ ಏನೂ ತಿನ್ನಬೇಡ ಅಂತ ಒಂದು ಆದೇಶ ಕೊಟ್ಟುಬಿಟ್ಟಿದ್ದಾರೆ ಗುರುಗಳು. ಇದರಿಂದ ಹೊಟ್ಟೆ ಹಸಿದಿದೆ, ಇವತ್ತು ಈ ಹಸುವನ್ನಾದರೂ ತಿಂದು ಹೊಟ್ಟೆ ಒಂದು ಸಲ ಸಮಾಧಾನ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಮಕ್ಕಳು. ಪಿತೃವರ್ತಿ ಹೇಳಿದ ಅಸಾಧ್ಯ, ಹೀಗೆ ಮಾಡತಕ್ಕದ್ದಲ್ಲ. ಆದರೆ ಉಳಿದವರು ಇಲ್ಲ, ಇದನ್ನು ಮಾಡುವುದೇ. ಕೊನೆಗೆ ಪಿತೃವರ್ತಿ ಒಬ್ಬ ಎಷ್ಟು ಅಂತ ತಡೆಯುವುದಕ್ಕೆ ಸಾಧ್ಯ? ಅವ ಹೇಳ್ತಾನೆ, ತಿನ್ನಲೇಬೇಕು ಅಂತಾದರೆ ನಾನೊಂದು ವಿಧಾನವನ್ನು ಹೇಳ್ತೇನೆ, ಆ ಪ್ರಕಾರದಲ್ಲಿ ಮಾಡುವ. ಏನು ವಿಧಾನ? ಶ್ರಾದ್ದ ಮಾಡುವ ಅಂತ ಹೇಳಿ. ನೋಡಿ, ಶ್ರಾದ್ದ ಅನ್ನುವ ಪ್ರಕ್ರಿಯೆ ಏನಿದೆ ಅದು ನಾವೆಲ್ಲ ಏನು ಯೋಚನೆ ಮಾಡ್ತೇವೆ? ಅಪ್ಪನ ತಿಥಿ ಬಂದ ದಿವಸ ಮಾತ್ರ ಶ್ರಾದ್ದ ಇರುವುದು ಅಂತ. ಇದು ಹಾಗಲ್ಲ. ಇವರಿಗೆ ಬ್ರಾಹ್ಮಣರು ಬಂದರು ಅಂದರೆ ಒಂದು ಶ್ರಾದ್ದ ಮಾಡುವುದು ಅಂತಲೇ ಲೆಕ್ಕ. ಬಂದ ಬ್ರಾಹ್ಮಣರಿಗೆ ಶ್ರಾದ್ದ ಮಾಡುವುದಲ್ಲ, ಪಿತೃಗಳಿಗೆ ಶ್ರಾದ್ದ. ಬ್ರಾಹ್ಮಣರು ಬಂದು ಕೂಡಲೇ ಒಂದು ಶ್ರಾದ್ದ. ಬಲಿ, ರಾಜ ಬಲಿ, ಮುಂದಕ್ಕೆ ಇಂದ್ರನಾಗತಕ್ಕಂತಹ ವಾಮನಾವತಾರದಿಂದ ಅನುಗ್ರಹಿಸಲ್ಪಟ್ಟಂತಹ ಪ್ರಹ್ಲಾದನ ಮೊಮ್ಮಗ ಬಲಿರಾಜ ಇದ್ದಾನಲ್ಲ, ಆ ಬಲಿರಾಜ ತಾನು ಯಜ್ಞ ಮಾಡ್ತಾ ಇರಬೇಕಾದ್ರೆ ವಾಮನನ ಪ್ರವೇಶ ಆಗ್ತದೆ. ವಾಮನ ಬಂದ ಕೂಡಲೇ ಹೇಳ್ತಾನೆ ಬಲಿ, ಇವತ್ತು ನನ್ನ ಪಿತೃಗಳಿಗೆ ತೃಪ್ತಿ ಆಯಿತು, ನಾನು ಶ್ರಾದ್ದ ಮಾಡಿದ ಕೆಲಸ ಆಯಿತು ಇವತ್ತು ಅಂತ. ಅವನ ಅಜ್ಜ ಪ್ರಹ್ಲಾದ ಪಕ್ಕದಲ್ಲೇ ಇದ್ದಾನೆ. ಅವನು ಇರುವಾಗಲೇ ಹೇಳೋದು ಇವ ಅದ್ಯ ಮೇ ಪಿತರಸ್ತೃಪ್ತಾಹ ಅದ್ಯ ಮೇ ಪಾವಿತಂ ಕುಲಂ ಅಂತಾನೆ. ಅಂದರೆ ಒಬ್ಬ ಬ್ರಾಹ್ಮಣ ಗೃಹಕ್ಕೆ ಆಗಮಿಸಿದ ಅಂದರೆ ಅದು ಶ್ರಾದ್ದಕ್ಕೆ ಅತ್ಯಂತ ಶ್ರೇಷ್ಠವಾದ ಕಾಲ ಅಂತ ಅರ್ಥ. ಶ್ರಾದ್ದಕ್ಕೆ ತಿಥಿಯೇ ಬರಬೇಕು ಅಂತಿಲ್ಲ, ತಿಥಿಯ ದಿವಸ ಇರುವಂಥದ್ದು ನಿತ್ಯ ಶ್ರಾದ್ದ. ಬ್ರಾಹ್ಮಣ ಬಂದಾಗ ನಡೆಸುವ ಬ್ರಾಹ್ಮಣಾರಾಧನೆ ಅದು ನೈಮಿತ್ತಿಕವಾದ ಶ್ರಾದ್ದ. ಒಬ್ಬ ವಿಪ್ರನ ನಾಭಿಗಿಂತ ಊರ್ಧ್ವ ಭಾಗದಲ್ಲಿ ದೇವತೆಗಳು, ನಾಭಿಗಿಂತ ಪಾದದ ತನಕ ಪಿತೃದೇವತೆಗಳ ಸನ್ನಿಧಾನವೂ ಇರುತ್ತೆ. ಆದ್ದರಿಂದ ಅವನ ಪಾದ ಪ್ರಕ್ಷಾಲನೆ ಮಾಡಿದ್ರಿಂದ ಪಿತೃಗಳಿಗೆ ತೃಪ್ತಿಯಾಗ್ತದೆ. ಆತನಿಗೆ ಆಸನವನ್ನು ಕೊಡುವುದರಿಂದ ಪಿತೃಗಳಿಗೆ ತೃಪ್ತಿಯಾಗ್ತದೆ. ಆತನಿಗೆ ಹಾರಗಂಧಾದಿಗಳನ್ನು ಕೊಡುವುದರಿಂದ ದೇವತೆಗಳಿಗೆ ತೃಪ್ತಿಯಾಗ್ತದೆ ಅಂತ ಏನು ಧರ್ಮಶಾಸ್ತ್ರ ಹೇಳ್ತದೆ. ಆ ಕಾರಣದಿಂದ ಬ್ರಾಹ್ಮಣರು ಬಂದಾಗ ಪಿತೃಗಳಿಗೆ ಅತ್ಯಂತ ತೃಪ್ತಿಯಾಗುವ ಕಾಲ ಅದು. ಇಲ್ಲಿ ಇರುವುದೆಲ್ಲ ಬೇರೆ ಬೇರೆ, ಇವರು ಬ್ರಾಹ್ಮಣರು, ಇವರು 7 ಜನ ಸೇರಿಕೊಂಡು ಶ್ರಾದ್ದ ಪ್ರಕ್ರಿಯೆ ಮಾಡುವ, ಭಗವಂತನನ್ನು ಆರಾಧನೆ ಮಾಡುವ ವಿಧಾನ ಅದು. ಅಲ್ಲ, ಶ್ರಾದ್ದ ಮಾಡಿತು ಅಂತಾದರೆ ನಮಗೆಲ್ಲ ಹೇಗೆ ಆಹಾರ ಸಿಗುವುದು? ಈ ಗೋವನ್ನು ವಿಭಾಗ ಮಾಡಿ ಏನು ಮಾಡುವ, 3 ಜನ ಪಿತೃಸ್ಥಾನದಲ್ಲಿ ಕೂತುಕೊಳ್ಬೇಕು, 2 ವಿಶ್ವೇ ದೇವಸ್ಥಾನದಲ್ಲಿ ಕೂತುಕೊಳ್ಬೇಕು. ಹಾಗಾದರೆ 5 ಜನಕ್ಕೆ ಊಟದ ವ್ಯವಸ್ಥೆ ಆಯಿತಾ? 5 ಜನಕ್ಕಂತೂ ಸಿಗ್ತದೆ. ಆಮೇಲೆ ಒಬ್ಬ ಅತಿಥಿ ಅಂತೇಳಿ ಅವನಿಗೆ ಒಂದು ಭೋಜನ ಹಾಕಬೇಕು, ಅದು ಭೂರಿ ಭೋಜನಕ್ಕೆ ಸಂಬಂಧಪಟ್ಟದ್ದು, ಒಬ್ಬನಿಗೆ ಅತಿಥಿ. ಇನ್ನೊಬ್ಬ ಶ್ರಾದ್ದ ಕರ್ತೃ, ಅವ ಕೊನೆಗೆ ಪಿತೃಶೇಷ ಅಂತ ಹೇಳಿ ಉಳಿದದ್ದನ್ನು ಸ್ವೀಕಾರ ಮಾಡಬೇಕು. ಅಂತೂ 7 ಜನಕ್ಕೂ ಕೂಡ ಭೋಜನದ ವ್ಯವಸ್ಥೆ ಅಂತ ಆಗ್ತದೆ. ಅದರಿಂದ ಶ್ರಾದ್ದದ ಒಂದು ಪ್ರಕ್ರಿಯೆಯನ್ನು ಮಾಡೋಣ. ಪಿತೃವರ್ತಿ ಕೊಟ್ಟ ನಿರ್ದೇಶನದ ಪ್ರಕಾರ ಗೋವನ್ನು ಹನನ ಮಾಡಿ ಅದರ ಶಾರೀರಿಕ ಭಾಗಗಳನ್ನೇ ಉಪಯೋಗಿಸಿಕೊಂಡು ಇವರು ಒಂದು ಶ್ರಾದ್ದ ಪ್ರಕ್ರಿಯೆಯನ್ನು ನಡೆಸಿದರು. ಅದು ಏನು ಮಾಡಿದರು, ಹೇಗೆ ಮಾಡಿದರು ಎಲ್ಲ ಕೇಳಲಿಕ್ಕೆ ಹೋಗಬೇಡಿ. ನಮಗೆ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ಇವರು ಮಾಡಿದ ಶ್ರಾದ್ದದ ಬಗ್ಗೆ. ಆದರೆ ಈ ಶ್ರಾದ್ದದ ಮಹತ್ವ ಏನು ಅಂತ ತಿಳಿಸುವುದಕ್ಕೆ ಈ ಕಥೆಯನ್ನು ವೇದವ್ಯಾಸರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಶ್ರಾದ್ದ ಪ್ರಕ್ರಿಯೆ ನಡೆಯಿತು. ಶ್ರಾದ್ದ ಪ್ರಕ್ರಿಯೆ ಮುಗಿದು ಈಗ ಅವರಿಗೆ ಹೊಟ್ಟೆ ತುಂಬಿದ ಮೇಲೆ ಯೋಚನೆಗೆ ಬಿತ್ತು, ನಾವೀಗ ಕರುವನ್ನು ಮಾತ್ರ ಕರ್ಕೊಂಡು ಗುರುಗಳ ಹತ್ರ ಹೋದರೆ ಹಸು ಏನಾಯಿತು ಅಂತ ಕೇಳ್ತಾರಲ್ಲ, ಏನು ಉತ್ತರ ಕೊಡಬೇಕು? ಮೇಯ್ ಬೆವತು ಹೋಯಿತು. ಕೊನೆಗೆ ಕರುವನ್ನು ಕರ್ಕೊಂಡು ಬಂದು ಗುರುಗಳು ಕೇಳ್ತಾರೆ, ಎಲ್ಲಿಂಟು ಹಸು? ಇವರವರು ಕೇಳುವುದು ಮುಗಿಸುವುದಕ್ಕಿಂತ ಮುಂಚೆ ಅವರ ಪಾದಕ್ಕೆ ಬಿದ್ದು ಕಣ್ಣಲ್ಲಿ ನೀರು ಹಾಕಿಕೊಂಡು ಗೊಳೋ ಅಂತ ಅಳುವುದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಳ್ತಾ ಇದ್ದೀರಿ ಮಕ್ಕಳೇ, ಅಳಬೇಡಿ, ಏನಾಯಿತು ಹೇಳಿ. ಅದೊಂದು ಹುಲಿ ಬಂತು ಅಂತ ದೊಡ್ಡ ಕಥೆ. ಇವರೆಲ್ಲ ಕಥೆ ಕಟ್ಟಿಕೊಂಡೇ ಹೋಗಿದ್ದಾರೆ. ಹೋಗುವಾಗ ಒಂದು ಕಥೆ,
ಆ ಹುಲಿ ಬಂದು ಈ ಕರುವನ್ನು ನಾವು ರಕ್ಷಿಸಿದ್ದು ಎಷ್ಟು ಪಚಿತಿ ಪಟ್ಟಿದ್ದೇವೆ ಅಂತ ಯಾರ್ದೋ ಕೆಲವರು ಕೈ ಪರಚಿಕೊಂಡು ಬಂದಿದ್ದಾರೆ. ಎಲ್ಲ ಮಾಡಿದ್ದಾರೆ ಈ ಮಕ್ಕಳು. ಒಂದು ತಪ್ಪು ಮಾಡಿದರೆ ಎಷ್ಟು ತಪ್ಪು ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಇದೆಲ್ಲ ಸೂಚಕಗಳು. ಒಂದು ತಪ್ಪನ್ನು ನಾವು ಮುಚ್ಚಿಕೊಳ್ಳುವುದಕ್ಕೆ ಇನ್ನೆಷ್ಟು ತಪ್ಪುಗಳನ್ನು ಮಾಡಬೇಕಾಗ್ತದೆ. ವೇದವ್ಯಾಸರು ಹೇಳ್ತಾರೆ, ಇಷ್ಟು ಕೆಟ್ಟ ಅನರ್ಥವನ್ನು ಮಾಡಿದ್ರಿ ಮಕ್ಕಳು. ತಾವು ಹಿಂದೆ ಮಾಡಿದ ಅಪರಾಧವನ್ನು ಮುಚ್ಚುವುದಕ್ಕೋಸ್ಕರ ಗುರುಗಳ ಮುಂದೆ ಸುಳ್ಳು ಹೇಳಿದರು. ಗುರುಗಳು ಪ್ರಾಮಾಣಿಕವಾಗಿ ನಂಬಿದ್ರು, ಅದು ಅವರ ಪ್ರಾಮಾಣಿಕತೆ. ಅವರ ನಂಬಿಕೆಯನ್ನೇ ಇವರು ಪೂರ್ತಿಯಾಗಿ ಹಾಳು ಮಾಡಿ ಹಾಕಿದರಲ್ಲ. ಈ ಎಲ್ಲ ಕಾರಣಗಳ ಬಲದಿಂದ ಅವರು 50 ವರ್ಷಕ್ಕಿಂತ ಹೆಚ್ಚು ಬದುಕಲಿಲ್ಲ. ಆಯುಷ್ಯ ಕ್ಷೀಣವಾಯಿತು. ತಾವು ಗುರುಕುಲದಲ್ಲಿರುವಾಗಲೇ 7 ಜನರು ಕೂಡ ಸಿಡಿಲು ಬಡಿದು ಸತ್ತರು. ಇಂಥದ್ದೆಲ್ಲ ಮಳೆ ಬಂದರೆ ಇನ್ನೇನಾಗ್ತದೆ? ಇದಾದರೂ ಕಾಲದಲ್ಲಿ ಬರುವ ಮಳೆ ಬರಬೇಕಾದ್ದು. ಯಾಕಂದರೆ ನಾವೆಲ್ಲ ಪ್ರಾರ್ಥನೆ ಮಾಡೋದು ಹಾಗೆ ಅಲ್ವಾ, ಕಾಲೇ ವರ್ಷತು ಪರ್ಜನ್ಯ ಪೃಥಿವಿ ಸಸ್ಯಶಾಲಿನಿ ಅಂತ ಸರಿಯಾದ ರೀತಿಯಲ್ಲಿ ಬರಬೇಕು ಮಳೆ ಅಂತ ನಾವು ಕೇಳುವುದು. ಮಳೆ ನಿಜವಾಗಿ ಸರಿಯಾಗಿಯೇ ಬರುತ್ತೆ. ನಾವೆಲ್ಲ ಎಡವಟ್ಟು ಮಾಡಿ ಮಳೆ ಹರಿಯುವ ನೀರಿದ್ದಲ್ಲೆಲ್ಲ ಮನೆ ಕಟ್ಟಿದ್ರಿಂದ ಅಲ್ವಾ ಪ್ರವಾಹ ಬರುವುದು. ಇಲ್ಲಿ ಹೋದರೆ ಪ್ರವಾಹ ಎಂಥದ್ದು? ಅದು ಮಳೆ ಬರೋದೆಲ್ಲ ಸರಿಯಾಗಿಯೇ ಬರ್ತದೆ. ಅತಿವೃಷ್ಟಿಯಿಂದ ಮಾಡಿಕೊಂಡದ್ದು ನಾವು. ಯಾಕಂದರೆ ಆ ವೃಷ್ಟಿ ಬಂದು ನೀರು ಹರಿಯುವ ಜಾಗದಲ್ಲಿ ನಾವೆಲ್ಲ ಕೆರೆಗಳನ್ನೆಲ್ಲ ಅಡ್ಡ ಹಾಕಿ ಅಲ್ಲೆಲ್ಲ ಮನೆ ಕಟ್ಟಿ ಆ ದೊಡ್ಡ ದೊಡ್ಡ ರಾಜ ಕಾಲುವೆಗಳನ್ನೇ ನಾವು ಮಹಾರಾಜರನ್ನಾಗಿಸಿಕೊಂಡು ಹೀಗೆಲ್ಲ ಮಾಡಿದ ಕಾರಣದಿಂದ ಇಂಥ ಸಮಸ್ಯೆಗಳಾಗೋದು. ಇವರು ಅಪಮೃತ್ಯುವಿಗೆ ಈಡಾದರು 7 ಜನರು ಕೂಡ. ಸತ್ತವರು ತಾವು ಒಬ್ಬ ಬ್ರಾಹ್ಮಣರಾಗಿ ಹುಟ್ಟಿದಂತಹ ವ್ಯಕ್ತಿಗಳು ಒಬ್ಬ ವ್ಯಾಧ ಮಾಡುವ ಕೆಲಸವನ್ನು ಮಾಡಿದ ಕಾರಣದಿಂದ ಬೇಡರಾಗಿ ಹುಟ್ಟುತ್ತಾರೆ. ಎಲ್ಲಿ? ಅದು ಕೂಡ ದಶಾರ್ಣ ದೇಶದಲ್ಲಿ ಬೇಡರಾಗಿ ಹುಟ್ಟುತ್ತಾರೆ. ದಶಾರ್ಣ ಅಂದರೆ ಇವತ್ತಿನ ಪಂಜಾಬು ಮತ್ತು ಹಿಮಾಚಲ ಪ್ರದೇಶ ಇರತಕ್ಕಂಥ ಪ್ರದೇಶ. ಅಲ್ಲಿ ಭಯೋತ್ಪಾದಕರೆಲ್ಲ ಜಾಸ್ತಿ ಇರುವುದು. ಆದ್ದರಿಂದ ಇವರಲ್ಲಿ ಹೋಗಿ ಹುಟ್ಟಿದ್ರಂತೆ ದಶಾರ್ಣೇಶು ಅಂತ. ಅದಕ್ಕೆ ಆ ಕಾಲದಲ್ಲಿ ದಶಾರ್ಣ ಅಂತ ಹೆಸರು. ದಶ ಅಂದರೆ 10, ಋಣ ಅಂದರೆ ನದಿ. 10 ನದಿಗಳು ಹರಿತಾ ಇದ್ದಂತಹ ಪ್ರದೇಶ ಅದು. ನದಿಗಳ ತೀರದಲ್ಲಿ ದಟ್ಟವಾದ ಕಾಡುಗಳಿದ್ದು. ಇವತ್ತು ಅದನ್ನು 2 ವಿಭಾಗ ಮಾಡಿ 5 ನದಿ ಅಂತ ಕರೀತಾರೆ ಆ ದೇಶಕ್ಕೆ. ಆಗ ದಶಾರ್ಣ ಆಗಿತ್ತು, ಈಗ ಪಂಚಾರ್ಣ ಆಗಿದೆ. ಪಂಜಾಬ್ ಅಂದ್ರೇನು? ಪಂಚ ಅಪ್, 5 ನದಿಗಳು, ಸಟ್ಲೇಜ್ ಮೊದಲಾದ 5 ನದಿಗಳು ಹರಿಯತಕ್ಕಂತಹ ರಾಜ್ಯ ಅಂತ ಅದಕ್ಕೆ ಹೆಸರು. ಆ ದಶಾರ್ಣ ದೇಶದಲ್ಲಿ ಇವರು ಕಾಡಿನಲ್ಲಿ ಬೇಡರಾಗಿ ಹುಟ್ಟಿದರು. ಆದರೆ ಬೇಡರಾಗಿ ಹುಟ್ಟಿದಂತಹ ಇವರಿಗೆ ಹಿಂದೆ ಶ್ರಾದ್ದವನ್ನು ಮಾಡಿದ ಬಲದಿಂದ ಹಿಂದಿನ ಜನ್ಮದ ಸ್ಮೃತಿ ಇತ್ತು. ಇದೇ ಇವರನ್ನು ಕಾಪಾಡಿದ್ದು ಮುಂದಿನ ತನಕವೂ ಕೂಡ. ಜನ್ಮಾಂತರ ಸ್ಮೃತಿ ಅನ್ನೋದು ಮನುಷ್ಯನಿಗೆ ಎಷ್ಟು ಶ್ರೇಯಪ್ರದ ಅನ್ನೋದು ಇಲ್ಲಿ ಅರ್ಥವಾಗ್ತದೆ. ಇವರಿಗೆ ಜನ್ಮಾಂತರದ ಸ್ಮರಣೆ ಇದ್ದದ್ದರಿಂದ ನಾವು ಹಿಂದೆ ಅಂತಹ ಅಪಚಾರ ಮಾಡಿದ್ದಕ್ಕೆ ಇವತ್ತು ಏನಾಗಿ ಹುಟ್ಟಿದ್ದೇವೆ ಅಂತ ಯೋಚಿಸ್ತಾ ತಾವು ಪ್ರಾಣಿಗಳನ್ನು ಕೊಲ್ಲುವ ಕೆಲಸವನ್ನು ನಿಲ್ಲಿಸಿದರು. ವ್ಯಾಧ ಅನ್ನುವ ಕೆಲಸ ಏನಿದೆ ಅದನ್ನು ಬಿಟ್ಟರು. ತಮ್ಮ ವೃದ್ಧ ಮಾತೆ ಮತ್ತು ವೃದ್ಧರ ತಂದೆ ಇರುವಲ್ಲಿಯ ತನಕ ಅವರ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಪ್ರಾಣಿಯನ್ನು ಕೊಂದು ಅವರ ಹೊಟ್ಟೆ ತುಂಬಿಸಿದ್ರು. ಯಾಕಂದರೆ ಅವರಿಗೆ ಮಾಂಸ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಶರೀರ ಒಗ್ಗಿ ಹೋಗಿತ್ತು. ಇವರು ಕಂದಮೂಲಗಳನ್ನು ತಿಂದುಕೊಂಡು ಜೀವನ ಮಾಡಿದರು. ಯಾವತ್ತು ತಂದೆ ತಾಯಿಯರು ಶರೀರ ತ್ಯಾಗ ಮಾಡಿದರೋ ಅವತ್ತು ಇವರೂ ಕೂಡ ಸಲ್ಲೇಖನ ವ್ರತ ಅಂದರೆ ಪ್ರಾಯೋಪವೇಶ, ಆಹಾರವನ್ನು ಬಿಟ್ಟು ತಮ್ಮ ಶರೀರವನ್ನು ಕಳೆದುಕೊಂಡರು. ಶರೀರವನ್ನು ಕಳೆದುಕೊಂಡಂತಹ ಈ 7 ಜನ ಬೇಡರು ಸಪ್ತವ್ಯಾಧಾಹ ದಶಾರ್ಣೇಶು. ಆಮೇಲೆ ಏನಾದರೂ ಮೃಗಾಹ ಕಾಲಂಜರೇ ಗಿರವು. ಕಾಲಂಜರ ಪರ್ವತದಲ್ಲಿ 7 ಮೃಗಗಳಾಗಿ ಅಂದರೆ ಜಿಂಕೆಗಳಾಗಿ ಹುಟ್ಟಿದವು. ಈ 7ಕ್ಕೂ ಹೆಸರಿದೆ, ತುಂಬ ಸುಂದರವಾದ ಹೆಸರು. ಒಂದೊಂದು ಹೆಸರನ್ನು ನೋಡ್ತಾ ಹೋದರೆ ನಮಗೆ ದಿವಸ ಹೋದದ್ದು ಗೊತ್ತಾಗಲ್ಲ. ಅಂತ 7 ಜಿಂಕೆಗಳಾಗಿ ಹುಟ್ಟಿದವು. ಆ ವ್ಯಾಧರು ಜಿಂಕೆಗಳನ್ನು ಬೆನ್ನು ಹತ್ತುವವರಲ್ವಾ. ಆ ಜಿಂಕೆಗಳನ್ನು ಬೆನ್ನು ಹತ್ತುವವರಿಗೆ ಜಿಂಕೆಗಳಾಗಿ ಹುಟ್ಟಿದರು. ಬೇರೆ ವ್ಯಾಧರ ಕೈಯಿಂದ ಸಾಯಿರಿ ಅಂತ ಹಿಂದೆ ಮಾಡಿದ ಅಪರಾಧಕ್ಕೆ ಮತ್ತೆ ಶಿಕ್ಷೆ ಸಿಗುವುದಕ್ಕೋಸ್ಕರ ಜಿಂಕೆಗಳಾದರು. ಜಿಂಕೆಗಳಾಗಿ ಇರುವಾಗಲೂ ಕೂಡ ಜನ್ಮಾಂತರದ ಸ್ಮರಣೆ ಇದೆ. ನಮಗೆ ಇಂತಹ ಹೀನ ಜನ್ಮ, ಯಾವ ಜನ್ಮದಲ್ಲಿ ವೇದಾಧ್ಯಯನ ಇಲ್ಲ, ಶಾಸ್ತ್ರಾಧ್ಯಯನ ಇಲ್ಲ, ಶಾಸ್ತ್ರ ವಿಷಯಗಳನ್ನು ಅನುಸಂಧಾನ ಮಾಡುವುದಕ್ಕೆ ಅವಕಾಶ ಇಲ್ಲ, ಇಂಥದ್ದನ್ನು ಬೇಗ ಕಳ್ಕೊಳ್ಬೇಕು ಅಂತ ತಾವು ಆಹಾರವನ್ನು ಬಿಟ್ಟು ಶರೀರವನ್ನು ಕಳೆದುಕೊಂಡರು. ಹರಿವಂಶ ಹೇಳ್ತದೆ, ಇವತ್ತು ನೀವು ಕಾಲಂಜರ ಪರ್ವತಕ್ಕೆ ಹೋದರೆ ಅಲ್ಲಿರತಕ್ಕಂತಹ ಜನಾರ್ದನ ದೇವಸ್ಥಾನದ ಪಕ್ಕದ ಕಲ್ಲುಗಳಲ್ಲಿ ಜಿಂಕೆಗಳ ಹೆಜ್ಜೆಗಳಿದ್ದಾವೆ. ಅದು ಈ ಜಿಂಕೆಗಳ ಹೆಜ್ಜೆಗಳು ಅಂತ ಹೇಳ್ತಾರೆ. ಇವತ್ತಿಗೂ ಇದೆ ಅಂತ ಹೇಳ್ತದೆ ಹರಿವಂಶ. ಆ ಜಿಂಕೆಗಳಾದವರು ಪ್ರಾಣತ್ಯಾಗವನ್ನು ಮಾಡಿದರು. ಇವರು ಪ್ರಾಣತ್ಯಾಗ ಮಾಡಿದ ಮೇಲೆ ಚಕ್ರವಾಕಾಹ ಶರದ್ವೀಪೆ, ಮತ್ತೆ 7 ಚಕ್ರವಾಕ ಹಕ್ಕಿಗಳು. ಚಕ್ರವಾಕ ಅದರ ಜೀವನ ಯಾರಿಗೂ ಬೇಡ. ಯಾಕಂದರೆ ರಾತ್ರಿಯ ಹೊತ್ತು ಚಂದ್ರೋದಯ ಆಯಿತು ಅಂದರೆ ಅವರಿಗೆ ಕಣ್ಣೇ ಕಾಣಿಸುವುದಿಲ್ಲ. ಚಂದ್ರೋದಯ ಬಿಡಿ, ನೀವು ಗ್ಯಾಸ್ ಲೈಟ್ ಇಟ್ಕೊಂಡು ಟ್ಯೂಬ್ ಲೈಟ್ ಹಾಕಿದರೂ ಅವರಿಗೆ ಕಣ್ಣು ಕಾಣಿಸೋಲ್ಲ. ಸೂರ್ಯನ ಬೆಳಕು ಇದ್ದರೆ ಮಾತ್ರ ಕಣ್ಣಿ ಕಾಣಿಸುವ ಒಂದು ಹಕ್ಕಿ ಅದು ಚಕ್ರವಾಕ ಅಂತ, ನೀರು ಹಕ್ಕಿ.
ಅದಕ್ಕೆ ಚಕ್ರವಾಕ ಅಂತ ಯಾಕೆ ಹೆಸರು ಅಂದರೆ ನೀರಿನಲ್ಲಿ ಸುತ್ತ ಬರ್ತಾ ಇರ್ತದೆ, ಒಂದು ಚಕ್ರದ ಹಾಗೆ ಸುತ್ತ ಹಾಕೋದೇ ಅದರ ಕೆಲಸ. ಅದಕ್ಕೆ ಕಣ್ಣಿಗೆ ಕಂಡರೆ ಮಾತ್ರ ವಿಷಯ ಉಂಟು, ಕಿವಿಯಿಂದ ಶಬ್ದ ಕೇಳಿಸಿದರೆ ಎಲ್ಲಿಂದ ಕೇಳಿಸುವುದು ಅಂತ ಗೊತ್ತಾಗುವುದಿಲ್ಲ. ಒಂದು ಹೆಣ್ಣು ಚಕ್ರವಾಕ ಮತ್ತು ಗಂಡು ಚಕ್ರವಾಕ ಅವುಗಳಿಗೆ ಅತ್ಯಂತ ಪ್ರೀತಿ. ಅವುಗಳು ಜೊತೆಗಿಲ್ಲದೆ ಹೋದರೆ ಅವುಗಳಿಗೆ ಜೀವನವೇ ದುರ್ಭರವಾಗುತ್ತೆ. ರಾತ್ರಿ ಆದರೆ ಸಾಕು, ಹೆಣ್ಣು ಚಕ್ರವಾಕ ಅಲ್ಲಿರ್ತದೆ, ಗಂಡು ಚಕ್ರವಾಕ ಇಲ್ಲಿರ್ತದೆ. ಅದು ಅರಚುತ್ತೆ ನೀನೆಲ್ಲಿದ್ದಿ, ಇದು ಕೇಳುತ್ತೆ ನೀನೆಲ್ಲಿದ್ದಿ ಅಂತ ಕೇಳುತ್ತೆ. ಆದರೆ ಯಾರು ಎಲ್ಲಿಂದ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗದೆ ಇದು ಆ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ, ರಾತ್ರಿ ಪೂರ್ತಿ ವಿರಹ ವೇದನೆಯನ್ನು ಅನುಭವಿಸ್ತವೆ. ಇಂತಹ ಒಂದು ವಿಚಿತ್ರವಾದ ಪಕ್ಷಿಗಳಿಗೆ ಚಕ್ರವಾಕ ಹಕ್ಕಿಗಳು ಅಥವಾ ರತಾಂಗ ಪಕ್ಷಿಗಳು ಅಂತ ಇವುಗಳಿಗೆ ಹೆಸರು. ಚಕ್ರವಾಕಗಳಾಗಿ ಹುಟ್ಟಿದವು. ಅಲ್ಲೂ ಜನ್ಮಾಂತರದ ಸ್ಮರಣೆಯ ಕಾರಣದಿಂದಾಗಿ ತಾವು ಶರೀರ ತ್ಯಾಗ ಮಾಡ್ತವೆ. ಮುಂದಕ್ಕೆ ಹಂಸಾಹ ಸರಸಿ ಮಾನಸಿ, ಮಾನಸ ಸರೋವರದ ಎತ್ತರಕ್ಕೆ ಹೋದು. ಇದು ಬರೀ ಇಷ್ಟೇ ಅಲ್ಲ, ಆ ಮಾನಸ ಸರೋವರ ಅಂದರೆ ಏನು, ಶರದ್ವೀಪ ಅಂದರೆ ಏನು, ಚಕ್ರವಾಕ ಅಂತ ನಾವು ಏನು ಹೇಳ್ತೇವೆ ಅದು ಕೂಡ ನಮ್ಮ ಅಧ್ಯಾತ್ಮದ ಸಾಧನೆಯ ಸಂಕೇತ ಇದೆ. ಅಂತೂ ಕೊನೆಗೆ ಮಾನಸ ಸರೋವರದಲ್ಲಿ ಹುಟ್ಟಿದರು. ಹಂಸಗಳಾಗಿ ಈ 7 ಜನ ತಪಸ್ಸು ಮಾಡ್ತಾ ಇದ್ದಾರೆ ಮಾನಸ ಸರೋವರದ ಚಳಿಯಲ್ಲಿ. ಆದರೆ ಆ ಗ್ರೀಷ್ಮ ಕಾಲದಲ್ಲಿ ಅಲ್ಲಿಗೆ ಒಬ್ಬ ರಾಜ ಬರ್ತಾನೆ, ತನ್ನ ಪತ್ನಿಯರ ಜೊತೆಗೆ ಬರ್ತಾನೆ. ಅಣುಹ ಅಂತಕ್ಕಂತಹ ರಾಜನ ಅಪ್ಪ ಅವ, ವೈರಾಜ ಅಂತ ರಾಜನ ಹೆಸರು. ಆತ ತನ್ನ ಪತ್ನಿಯರ ಜೊತೆಗೆ ಬಂದು ಇಬ್ಬರು ಮಂತ್ರಿಯರ ಜೊತೆಗೂ ಬಂದು ಅಲ್ಲಿ ಜಲಕ್ರೀಡೆಯನ್ನು ಆಡ್ತಾ ಇದ್ದರೆ ಈ 7 ಹಕ್ಕಿಗಳಲ್ಲಿ ಒಂದು ಹಕ್ಕಿ ಅದನ್ನು ನೋಡಿ, ನಾನು ಇಷ್ಟು ತಪಸ್ಸು ಮಾಡಿದ್ದೇನೆ, ಒಬ್ಬ ರಾಜನಾಗಿ ಹುಟ್ಟಬಾರ್ದಾ ಅಂತ ಯೋಚನೆ ಮಾಡಿತು. ಹೀಗೆ ಹುಟ್ಟಿ ಒಂದು ಆನಂದ ಅನುಭವಿಸ್ಬೋದಲ್ವ ಅಂತ. ಆವಾಗ ಪಕ್ಕದಲ್ಲಿದ್ದ 2 ಹಕ್ಕಿ, ಸಹವಾಸ ದೋಷ ಹೇಗಾಗುತ್ತೆ ನೋಡಿ, ಪಕ್ಕದಲ್ಲಿದ್ದಂತಹ 2 ಹಂಸಗಳು ಹೇಳಿದವು, ನೀನು ರಾಜನಾದರೆ ನಾನು ಅವರ ಹಾಗೆ ಮಂತ್ರಿಗಳಾಗಿ ಹುಟ್ಟಬಾರ್ದಾ ಅಂತ 2 ಹಂಸಗಳು ಹೇಳಿದವು. ಇವುಗಳು ಹೀಗೆ ಮಾತಾಡ್ತಾ ಇರುವುದನ್ನು ಹಿಂದೆ ಇದ್ದಂತಹ 4 ಹಂಸಗಳು ಕೇಳಿಸಿಕೊಂಡು ಅವುಗಳಿಗೆ ಸಿಟ್ಟು ಬಂತು. ನೀವು ಇಲ್ಲಿ ತನಕ ಮಾಡಿದ ತಪಸ್ಸಿಗೆ ಇದು ಫಲವಾ? ಏನು ತಪ್ಪು ಮಾಡಿದಿರಿ? ದೊಡ್ಡ ಮಾರ್ಗದಲ್ಲಿ ನಾವು ಪ್ರಸ್ಥಿತಾಹ ದೀರ್ಘಂ ಅಧ್ವಾನಂ, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಕೇಳಿಕೊಂಡು ದೊಡ್ಡ ಮಾರ್ಗದಲ್ಲಿ ನಾವು ಸಾಗ್ತಾ ಇದ್ದರೆ ದಾರಿ ತಪ್ಪಿದ್ರಲ್ವ ಮಕ್ಕಳೇ, ಹೋಗಿ ನೀನು ರಾಜನಾಗು, ನೀವಿಬ್ಬರು ಮಂತ್ರಿಗಳಾಗಿ ಸಾಯಿರಿ ಅಂತ ಶಾಪ ಕೊಟ್ಟರು. ನೋಡಿ, ರಾಜನಾಗಿ ಅಂತ ಶಾಪ ಕೊಡುವುದು, ವರ ಕೊಡುವುದಲ್ಲ, ನೀವು ರಾಜನಾಗಿ ಮಂತ್ರಿಯಾಗಿ ಅಂತ ಶಾಪ ಕೊಟ್ಟರು. ಆದರೆ ಈ ಹಕ್ಕಿಗಳು ತಪಸ್ಸು ಮಾಡ್ತಾ ಇರುವುದನ್ನು ರಾಜ ವೈರಾಜ ತಾನು ಪತ್ನಿಯರ ಜೊತೆಗೆ ಬಂದಿದ್ದಾನಲ್ಲ ಅವ ನೋಡಿದ. ನೋಡಿ ಅವನಿಗೆ ವೈರಾಗ್ಯವಂಗಿ ಬಂದು ಹೋಯ್ತಂತೆ. ಎಂಥದಿದು, ನಾವು ಮನುಷ್ಯ ಶರೀರ ಬಂದಿದೆ, ಇಷ್ಟೆಲ್ಲ ಸುಖಭೋಗದಲ್ಲಿ ಬಿದ್ದಿದ್ದೇವೆ, ಇದು ಹಂಸಗಳು ಏನು ತಪಸ್ಸು ಮಾಡ್ತಾ ಇದ್ದಾವೆ, ನಾನು ಮಾಡಬಾರ್ದ ಅಂತ ಅವ ದೊಡ್ಡ ವೈರಾಗಿ ದೊಡ್ಡ ಮುನಿಯಾಗಿ ಹೋದ. ಅವನು ಮುನಿಯಾದ, ಇವರು ಮುನಿದರು, ಇವ್ರಿಗೆ ವ್ಯತ್ಯಾಸ ಆಗೋಯ್ತು. ಇದರ ಪರಿಣಾಮ ಏನಾಯಿತು? ಸಾಧನೆ ಮಾಡಿದ 4 ಹಂಸಗಳು ಕುರುಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ 4 ವಟುಗಳಾಗಿ ಆವಿರ್ಭವಿಸಿದ್ದಾರೆ. ಈ 3 ಜನ ಬ್ರಹ್ಮದತ್ತ, ಖಂಡರೀಕ ಮತ್ತು ಗಾಲವ ಅನ್ನುವ ರೀತಿಯಲ್ಲಿ ರಾಜ ಮತ್ತು ಮಂತ್ರಿಗಳಾಗಿ ಆವಿರ್ಭವಿಸಿದ್ದಾರೆ. ಆ ಹಿಂದೆ ಯಾವ ಸತ್ತಂತಹ ಗೋವು ಈ ಬ್ರಹ್ಮದತ್ತನ ಪತ್ನಿಯಾಗಿ ಸನ್ನತಿಯಾಗಿ ಆವಿರ್ಭವಿಸಿದೆ ಅನ್ನುವುದು ಇದಿಷ್ಟು ಘಟನೆ. ಇನ್ನು ಉಳಿದ ಕಥೆಯೆಲ್ಲ ನಾವು ಕೇಳಿ ಆಯಿತು. ಈಗ ಉಪಸಂಹಾರಕ್ಕೆ ಹೋಗೋಣ. ಒಟ್ಟು ಈ ಸಮಗ್ರ ಕಥೆಯ ಅಭಿಪ್ರಾಯ ಏನಿದೆ? ಪಿತೃಶ್ರಾದ್ದ ಅನ್ನುವುದು ಸಾಮಾನ್ಯ ಕೆಲಸ ಅಲ್ಲ. ಅದು ನಮ್ಮ ಅನೇಕ ಅಪರಾಧಗಳನ್ನು ಕೂಡ ಮುಚ್ಚಿ ಹಾಕುವಷ್ಟು ನಮ್ಮಲ್ಲಿ ಪವಿತ್ರೀಕಾರಕವಾದಂತಹ ಶಕ್ತಿ ಶ್ರಾದ್ದ ಪ್ರಕ್ರಿಯೆಯಲ್ಲಿದೆ. ಜೊತೆಗೆ ಶ್ರಾದ್ದ ಅಥವಾ ಪಿತೃಕಲ್ಪ ಅನ್ನುವುದು ಮನುಷ್ಯನ ಆಪ್ಷನಲ್ ಅಲ್ಲ, ಐಚ್ಛಿಕವಾದ ವಿಧಾನವಲ್ಲ, ಅದು ಕರ್ತವ್ಯ, ಕಡ್ಡಾಯವಾಗಿ ವಿಧಾನ ಮಾಡಿರತಕ್ಕಂತಹ ನಿತ್ಯ ಕರ್ಮಗಳಲ್ಲಿ ಪಿತೃಕರ್ಮಗಳು ಸೇರ್ತವೆ. ಅದರಲ್ಲೂ ಪ್ರಮುಖವಾಗಿ ಪಿತೃಗಳಿಗೆ ಸಂಬಂಧಪಟ್ಟಂತಹ ಪಾರ್ವಣ ದಿನಗಳು, ಅಂದರೆ ಸಾಂವತ್ಸರಿಕ ತಂದೆ ತಾಯಿಯರ ಶ್ರಾದ್ದ ಇರತಕ್ಕಂತಹ ದಿವಸಗಳು, ಅಂದರೆ ಮೃತ ತಿಥಿ, ಜೊತೆಗೆ ಈ ಮಹಾಲಯ ಪಕ್ಷ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಥವಾ ಕನ್ಯಾಮಾಸದಲ್ಲಿ ಬರ್ತಕ್ಕಂತಹ ಕನ್ಯಾಗತೆ ಸವಿತೃ ಕನ್ಯೆಗೆ ಬರ್ತಾ ಇದ್ದಾನೆ ಅಂದರೆ ಪಿತೃಲೋಕ ಭೂಮಿ ಲೋಕಕ್ಕೆ ಅತ್ಯಂತ ಹತ್ತಿರವಾಗತಕ್ಕಂತಹ ಕಾಲ ಅಂತ ಅರ್ಥ. ಆ ಕಾಲದಲ್ಲಿ ಅವಶ್ಯ ಪಿತೃಕಾರ್ಯಗಳನ್ನು ಪ್ರತಿಯೊಬ್ಬನೂ ನಡೆಸಬೇಕು. 15 ದಿವಸ ನಡೆಸುವುದಕ್ಕೆ ಅಶಕ್ಯವಾದ ಪಕ್ಷದಲ್ಲಿ 1 ದಿವಸವಾದರೂ ಪರಿಶುದ್ಧವಾಗಿ ಸಗೃನ್ಮಹಾಲಯ ಶ್ರಾದ್ದ ಅನ್ನುವ ವಿಧಾನವನ್ನು ಅನುಸರಿಸಿಕೊಂಡು ಸರ್ವ ಪಿತೃಗಳನ್ನು ಉದ್ದೇಶಿಸಿ ಆತ ತನ್ನ ಋಣಾಪಾಕರಣಕ್ಕೋಸ್ಕರ ಅಂತಹ ಕೆಲಸವನ್ನು ನಡೆಸಬೇಕು. ಅದಕ್ಕೆ ಪಿತೃಕಲ್ಪ ಅಂತ ಹೆಸರು ಅಂತ. ಹೀಗೆ ಈ ಹರಿವಂಶ ಮಹಾಪುರಾಣ ನಮಗೆ ಪಿತೃಕಲ್ಪದ ಆಂತರ್ಯಗಳನ್ನು ತಿಳಿಸುವುದರ ಜೊತೆಗೆ ಕಥಾನಕವನ್ನು ಹೇಳ್ತದೆ. ಕಥೆಯ ಮೂಲಕ ಪಿತೃಕಲ್ಪದ ಆಂತರ್ಯವನ್ನು ತಿಳಿಸುವ ದೊಡ್ಡ ಕೆಲಸವನ್ನು
ಶ್ರೀ ವೇದವ್ಯಾಸರು ಅನೇಕ ಪುರಾಣದಲ್ಲಿ ನಡೆಸಿದ ಹಾಗೆ ಹರಿವಂಶದಲ್ಲೂ ಒಂದು ಪಿತೃಕಲ್ಪ ಅನ್ನುವ ವಿಧಾನದಲ್ಲಿ ನಿರೂಪಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಕೆಲವು ಅಂಶಗಳನ್ನು ಮಾತ್ರ ನಾವು ಈ ಕಲ್ಪದ ಅಥವಾ ಪಿತೃಪಕ್ಷದ ಆ ದಿವಸಗಳಲ್ಲಿ ಯಥಾಶಕ್ತಿ ಅನುಸಂಧಾನ ಮಾಡಿದ್ದೇವೆ. ಶ್ರದ್ಧೆಯಿಂದ ತಾವೆಲ್ಲ ಕುಳಿತು ಶ್ರವಣ ಮಾಡಿದ್ದೀರಿ. ಇದನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿದ ಸಮಸ್ತ ಶ್ರೋತೃವೃಂದಕ್ಕೂ ಕೂಡ ಪಿತ್ರಂತರ್ಗತನಾದಂತಹ ಲಕ್ಷ್ಮೀ ಸಮೇತನಾದ ಜನಾರ್ದನ ಸ್ವಾಮಿ ಅನುಗ್ರಹೋನ್ಮುಖನಾಗಲಿ, ಎಲ್ಲರ ಪಿತೃಋಣದ ಅಪಾಕರಣ ಮಾಡಿ ಸತ್ಸಂತತಿ ಸೌಭಾಗ್ಯಗಳನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇನೆ. ಈ ವ್ಯಾಸರಾಜ ಮಠದಲ್ಲಿ ಈ ಉಪನ್ಯಾಸಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಪೀಠಾಧಿಪತಿಗಳಾದ ನಮ್ಮ ಗುರುಗಳೂ ಆಗಿರತಕ್ಕಂತಹ ಪರಮಪೂಜ್ಯ ಶ್ರೀ ವಿದ್ಯಾಶೀಷ ತೀರ್ಥ ಶ್ರೀಪಾದರನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ತೇನೆ. ಈ ಶಾಸ್ತ್ರಾಧ್ಯಯನ ಮತ್ತು ಅದನ್ನು 4 ಜನಕ್ಕೆ ನಿರೂಪಿಸುವ ಕೌಶಲವನ್ನು ನನ್ನಲ್ಲಿ ತುಂಬಿಸಿರತಕ್ಕಂತಹ ಪರಮಪೂಜ್ಯ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರನ್ನು ಕೂಡ ಭಕ್ತಿಯಿಂದ ಸ್ಮರಿಸಿಕೊಂಡು ಈ 4 ವಾಕ್ ಕುಸುಮಗಳನ್ನು ಭಗವಂತನ ಪಾದ ಕಮಲಗಳಲ್ಲಿ ಮಧ್ವೇಶ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ತತ್ಸತ್.